ಅಂದರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದರೆ ಹೊಸದಾಗಿನ್ನ ಪಾರ್ಟಿಯನ್ನು ಕಟ್ಟಬೇಕಾಗ್ಯದ ಅಂಥವ್ರು ಯಂಗದೊಳಗೆ ಯಾರಿದ್ದಾರೆ ಹೋಗ್ರಿ. ವಯಸ್ಸಾದವರಲ್ಲಿ ಯಾರು ರಾಜ್ಯ ಮಟ್ಟದ ನಾಯಕರಿದ್ದಾರೆ? ವಿ ಸೋಮಣ್ಣ ಬೆಂಗಳೂರು ಸುತ್ತಮುತ್ತ ಗೊತ್ತಿದ್ದಂಥವರು. ಮತ್ತು ಇಡೀ ರಾಜ್ಯದ ಒಂದು ಮುಖ ಅವರಲ್ಲಿಲ್ಲ. ಇಲ್ಲಿ ಯಡಿಯೂರಪ್ಪನವ್ರ ಮುಖ ಇರೋದರಿಂದ ಅವರ ಮಗನಿಗೂ ಸಹಜವಾಗಿ ನಮ್ಮಲ್ಲಿದ ಜಿನಾಲಜಿನ ನಮ್ಮಲ್ಲಿ ರಾಜನ ಮಗ ರಾಜ ಆಗುವಂಥದ್ದು ನಮ್ಮಲ್ಲಿ ಒಪ್ಕೊಳ್ತೀವಿ ನಾವು. ಅವು ತಪ್ಪನದು ಕುಟುಂಬ ರಾಜಕಾರಣ ತಪ್ಪು, ಅದರಲ್ಲಿ ಎರಡು ಮಾತಿಲ್ಲ ಪ್ರಜಾಪ್ರಭುತ್ವದಲ್ಲೇ. ಆದರೆ ನಾವು ಒಪ್ಕೊಂಡ್ಬಿಡ್ತೀವಿ, ನಾವು ಅಂಥವ್ರಿಗೆ ಮತ ಹಾಕಿಬಿಡ್ತೀವಿ. ನಮ್ಮ ಜನ ಎಲ್ಲ ಜನ ಏನು ಹೇಳ್ತಾರೆ ಅದು ಫೈನಲ್ ಅಲ್ಲ ಪ್ರಜಾಪ್ರಭುತ್ವದಲ್ಲೇ. ಹೀಗಾಗಿ ಯಡಿಯೂರಪ್ಪನವ್ರಿಂದ ಒಂದು ಮತ ಬ್ಯಾಂಕ್ ಅದ ಇಲ್ಲ ಅಂತಲ್ಲ. ಹೌದು, 113 ಸೀಟುಗಳನ್ನು ಗೆಲ್ಲುವಂಥ ಮತ ಬ್ಯಾಂಕ್ ಇಲ್ಲ, ಆದರೆ ಉಳಿದವರಲ್ಲಿ ಯಾರಲ್ಲಿದ ಅಂತಾದ್ರೂ ಬೇಗನ. ಹೌದು, ಇಲ್ಲ ಯತ್ನಾಳ್ರಿಗೆ ಮರಳಿ ತೊಗೊಂಡ್ರೆ ಪಕ್ಷಕ್ಕೆ ಅವ್ರು ಗೆಲ್ಲಿಸ್ಕೊಡ್ಬಲ್ರ? ಅವ್ರಲ್ಲಿ ಅಂಥ ಶಕ್ತಿ ಅದನ. ಯಾಕಂದ್ರೆ ಮಂದಿ ಕೂಡ್ತಾರ ಅಂದ್ರೆ ಕೂಡಿದ ಮಂದಿಲ್ಲ ಮತ ಹಾಕ್ತಾರಂತಲ್ಲ. ಹೌದು, ಸುವೇಂದು ಅಧಿಕಾರಿದೇನಿತ್ತು ಅಲ್ಲಿ ವೆಸ್ಟ್ ಬೆಂಗಾಲ್ದಲ್ಲೇ ಹೆಚ್ಚು ಕಡಿಮೆ ಮಮತಾ ಬ್ಯಾನರ್ಜಿಯವರ ಎಡಬಲದಲ್ಲಿ ಅವ್ರ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ರು. ಅಲ್ಲಿ ಜನಕ್ಕೆ ಹೋರಾಟ ಮಾಡಿದವರು, ಇಡೀ ಬೆಂಗಾಲ್ ತುಂಬ ಅಡ್ಡಾಡಿ ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಂಡವ್ರು. ಹೀಗಾಗಿ ಅವ್ರ ವಿರೋಧನ ಇಲ್ಲಿ ಬಿ ಜೆ ಪಿ ಬೇಕಾಗ್ತಿಲ್ಲ. ಹೊಸ ಅಲ್ಲಿ ವ್ಯಕ್ತಿತ್ವ ಹುಟ್ಟಲಿಲ್ಲ. ಇದು ನೆನಪಿಡ್ಬೇಕಾಗಿತ್ತು. ನಾವಿಲ್ಲಿ ಭಾಳ ಸೂಕ್ಷ್ಮವಾಗಿ ನೆನಪಿಡ್ಬೇಕಾಗಿತ್ತು. ವೆಸ್ಟ್ ಬೆಂಗಾಲ್ದಲ್ಲೇ ಮಮತಾ ಬ್ಯಾನರ್ಜಿ ಅವ್ರ ವಿರೋಧವಾಗಿ ಬಿ ಜೆ ಪಿಯ ಒರಿಜಿನಲ್ ಯಾವ ನಾಯಕನೂ ಎದ್ದು ನಿಲ್ಲಿಲ್ಲ ಅನ್ನೋದನ್ನು ಇಲ್ಲಿ ಬರೆದಿಟ್ಕೋಬೇಕಾಗ್ಯದ. ಅಂದಾಗ ಸುರೇಂದ್ರ ಅಧಿಕಾರಿ ಅನಿವಾರ್ಯವೇ ಒಪ್ಪಬೇಕಾಯ್ತು. ಬಿ ಜೆ ಪಿ ನಾಯಕರು ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಹಂಗೆ ಯಾರಿದ್ದಾರೆ ಇಲ್ಲಿ ಅಂಥ ಒಬ್ಬ ನಾಯಕ ಕರ್ನಾಟಕದಲ್ಲಿ ಯಾರಿದ್ದಾರಪ್ಪ ಬಿ ಜೆ ಪಿಯಲ್ಲಿ? ಈ ಪ್ರಶ್ನೆ ಉತ್ತರ ಇವತ್ತು ಹೋಗ್ಬೇಕಾಗಿದೆ. ಯತ್ನಾಳಲ್ಲಿ ಹೌದು ಭಾಷಣಕಾರ ಇದ್ದಾರೆ, ಚಂದ ಮಾತಾಡ್ತಾರೆ, ಜನನು ಕೂಡ್ತಾರೆ, ಹಿಂದುತ್ವ ಹುಲಿ ಅಂತಾರೆ. ಹುಲಿನ ಅಂತ ಇಟ್ಕೊಳ್ರಿ, ಸಿಂಹರ ಇಟ್ಕೊಳ್ರಿ, ಯಾವುದ್ರಿ ಉಗ್ರತ್ವಕ್ಕೆ ಒಂದು ದೊಡ್ಡ ಉದಾಹರಣೆಗಳಿವೆಲ್ಲ. ಹೋಗ್ರಿ, ಪ್ರತಾಪ್ ಸಿಂಹ ಆದರು ರಾಜ್ಯ ಮಟ್ಟದ ವ್ಯಕ್ತಿತ್ವ ಪಡ್ಕೊಂಡಿದ್ದಾರೆ. ಹೋಗಿ ಸೂರ್ಯಕುಮಾರ್ ನಮ್ಮ ಯಾರು ಸೂರ್ಯ ತೇಜಸ್ವಿ ಒಳ್ಳೆ ಹೆಂಗಿದ್ದಾರೆ ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಏನು ಅವ್ರಿಗೆ ಏನಿದೆ ಅಂದರೆ ಇದರ ಅರ್ಥ ರಾಜ್ಯ ಮಟ್ಟದಲ್ಲ ಇಂಥವ್ರು ಯಾರು ಬೆಳೆದಿಲ್ಲ. ಸಿ ಟಿ ರವಿ ರಾಜ್ಯ ಮಟ್ಟದವ್ರು ಏನವರು, ಅವಳಂಥ ವ್ಯಕ್ತಿತ್ವದ ಏನು, ಇವೆಲ್ಲ ಗಮನಿಸಬೇಕಾಗಿದೆ. ಹೌದು, ಸಿ ಟಿ ರವಿ ವ್ಯಕ್ತಿತ್ವದ ನಿಜವಾಗಿಯೂ ವಿಜೇಂದ್ರ ಅವ್ರಿಗೆ ಎತ್ತರದ ವ್ಯಕ್ತಿತ್ವ ಒಪ್ಕೊಂಡು. ಆದರೆ ವಿಜೇಂದ್ರ ಅವ್ರನ್ನ ಗೆಲ್ಲಿಸೋದಕ್ಕೆ ಯಡಿಯೂರಪ್ಪನವರು ಮತ್ತು ಅವರು ಇಲ್ಲಿವರೆಗೆ ಮಾಡಿದ ರಾಜಕೀಯ ಜೊತೆಗೆ ಆರ್ಥಿಕವಾಗಿ ಬಲಿಷ್ಠಿದ್ದಾರೆ ಅಂತ. ಇಡೀ ರಾಜ್ಯ ಮಟ್ಟದಲ್ಲಿ ಆರ್ಥಿಕವಾಗಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಗೆಲ್ಲುವಂಥ ಅದು ಹೋಗಲ್ಲ. ಅದೇ ಬೇಡ, ಪಾರ್ಟಿ ಅದು ದೊಡ್ಡ ಪ್ರಮಾಣದಲ್ಲಿ ಪಾರ್ಟಿ ಫಂಡು ಸಾಕಷ್ಟು ಬರ್ತದೆ ಬಿ ಜೆ ಪಿಗೆ. ಸಿ ಟಿ ರವಿ ಅವರು ರಾಜ್ಯ ಮಟ್ಟದ ನಾಯಕರಾಗಿ ಹೊರಹೊಮ್ಮಬಹುದಾ? ಯಡಿಯೂರಪ್ಪನವರು ಸಪೋರ್ಟ್ ಮಾಡ್ಬೋದಾ? ಹೋಗಿ ವಿ ಸೋಮಣ್ಣ ಆಗಿರ್ಬೋದು. ಮತ್ತು ನಮ್ಮ ಬೊಮ್ಮಾಯಿ ಅವರು ಉತ್ತರ ಕನ್ನಡ ಸೀಮಿತ. ಇನ್ನು ಉಳಿದ್ರೆ ಯಾರು ಸದಾನಂದ ಗೌಡರು ಅಲ್ಲೆಲ್ಲ ದಕ್ಷಿಣ ಕರ್ನಾಟಕ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಲ್ಲೆಲ್ಲ ಸೀಮಿತ ಆಗಿಬಿಡ್ತಾರೆ.